ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಮಂಗಳವಾರದ್ದು. ಇವತ್ತು ನಾನಿಲ್ಲಿ ಒಂದು ಚಟ್ನಿನ ಮಾಡಿಟ್ಕೊಂಡನಿ, ದೋಸೆ ಮಾಡತ್ತನಿ. ಇವತ್ತು ನಾನು ಎಲ್ಲ ರೆಸಿಪಿನ ಒಂದು ವಿಡಿಯೋದಲ್ಲಿ ಹಾಕೇನತ್ತಂದ ನಾವು ಚಟ್ನಿದೇನು ಹೇಳಿಕೊಟ್ಟಿಲ್ಲ. ಈ ಥರ ಒಂದು ಚಟ್ನಿನ ಮಾಡ್ಕೊಂಡನಿ, ಪುಟಾಣಿ ಶೇಂಗಾ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡನಿ. ಹಂಗೆ ಏನೈತಿ, ಒಂದು ಸ್ವೀಟನ್ನು ನಾನು ಮಾಡತ್ತನಿ, ಅದನ್ನ ರೆಸಿಪಿನ ಹೇಳತ್ತನಿ. ಇದು ದೋಸೆನ ಮಾಡತ್ತೇನೆ ನಾನು ಇವತ್ತು. ಕೋಲ್ಡ್ ಬೇರೆ ಆಗೈತಲ್ಲ, ಅದ್ರಗೋಸ್ಕರ ನನಗೆ ಸ್ವಲ್ಪ ದನಿ ಚೇಂಜ್ ಬರತೈತಿ, ಯಾರು ಅನ್ಕೊಂಡ್ಬೇಡಿ. ಈ ಥರ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡೋದನ್ನು ಹೇಳ್ಕೊಟ್ಟೇನೆಲ್ಲ ಒಂದು ವಿಡಿಯೋದಲ್ಲಿ, ಅದಕ್ಕೆ ನಾನು ಹೇಳ್ಕೊಟ್ಟಿಲ್ಲ. ಇವತ್ತು ನಮ್ಮಲ್ಲಿ ನಾಷ್ಟಕ್ಕೆ ದೋಸೆ, ಒಂದು ಸ್ವೀಟು ಮಾಡತ್ತೇನೆ. ಸ್ವೀಟ್ ಮಾಡೋಕ್ಕೆ ಏನೈತಿ, ನಾನು ಒಂದು ಅರ್ಧ ಲೀಟ್ರನ್ನ ಹಾಲನ್ನ ತೊಗೊಂಡನಿ. ಅದನ್ನೀಗ ಕಾಸ್ಕೊಂಡು ತೊಗೋಬೇಕು. ಇದನ್ನು ಅರ್ಧ ಲೀಟ್ರ್ ಹಾಲು ಬಳಸ್ಕೊಂಡು ನಾನು ಒಂದು ಸ್ವೀಟ್ ಹಾಕಿ ಮಾಡತ್ತೇನೆ. ಒಂದು ಕಸ್ಟರ್ಡ್ ಪೌಡರ್ ಇವು ತೊಗೊಂಡನಿ ಈಗ. ಹಾಗೆ ಏನೈತಿ, ಫ್ರೂಟ್ಸ್ ಎಲ್ಲ ಹಾಕಿ ನಾನು ಮಾಡತ್ತೇನೆ ಸ್ವೀಟನ್ನು. ಈಗ ಹಾಲು ಕಾಯಕ್ಕಿಟ್ಟನಿ, ಅದಕ್ಕೀಗ ಒಂದು ಬೌಲ್ ಸಕ್ಕರೆನ ನಾನು ಹಾಕತ್ತೇನೆ. ಈ ಥರ ಸಕ್ಕರೆನ ಹಾಕೊಂಡಿರ್ಬೇಕು. ಅದು ಕುದಿಯಾಕೆ ಬಿಟ್ಟೆ ನಾನೀಗ. ಈಗೇನೈತಿ, ನಾನಿಲ್ಲಿ ಒಂದು ಬೌಲ್ ಹಾಲು ತೊಗೊಂಡನಿ. ಈ ಥರ ಇದಕ್ಕೇನೈತಿ, ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಕಲಿಸ್ಕೊಂಡು ಇಡಬೇಕು. ಇದನ್ನು ಒಂದಿಷ್ಟು ನಾನು ಕೇಸರಿನ ಹಾಕೋತೀನಿ. ಇದು ಆರೋಗ್ಯಕ್ಕೆ ಒಳ್ಳೆ ಒಂದು ಕೇಸರಿ ಅಂತಲೇ ಹೇಳ್ಬೋದು. ಇದನ್ನು ಹಾಕ್ಕೊಂಡು ನಾವು ಕುಡಿಬೋದು. ಕಲರ್ನು ಚೆನ್ನಾಗಿ ಬರ್ತೈತಿ, ಸ್ಕಿನ್ನಿಗೆ ಆದರೂ ಒಳ್ಳೆಯದು, ಬಾಡಿಗೆ ಆದರೂ ಒಳ್ಳೆಯದು. ವಾರದಾಗ ಒಂದು ಸರ್ತಿ ಆದರೂ ಇದನ್ನು ಕೇಸರಿನ ಹಾಕ್ಕೊಂಡು ಹಾಲಿನಾಗಲಿ ಈ ಥರ ಮಾಡಿ ಆಗಲಿ ಕುಡಿಬೇಕು. ಈಗ ಇದು ಮಿಕ್ಸ್ ಆಗೈತಿ, ಒಂದು 5 ನಿಮಿಷ ಎತ್ತಿಟ್ಕೊಂಡ್ಬಿಡ್ಬೇಕು. ಈಗ ನಾನು ಹಾಲು ಕುದಿಸತ್ತನಿ, ಅದಕ್ಕೆ ಸಕ್ಕರೆನ ಹಾಕ್ಕೊಂಡನಿ. ಅದು ಆಗೈತಿ. ಗ್ಯಾಸನ್ನು ಬಂದ್ ಮಾಡಿಕೊಂಡು ಈ ಥರ ಆಗೈತಿ. ಅದು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ನಾನೀಗ ಅದು ತಣ್ಣಗಾಗಕ್ಕೆ ಬಿಟ್ಟನಿ. ಈಗ ಏನೈತಿ, ಇಲ್ಲಿ ಒಂದು 3 ಬಾಳೆಹಣ್ಣು ತೊಗೊಂಡನಿ, ಒಂದು ಆ್ಯಪಲ್ ತೊಗೊಂಡನಿ, ಒಂದು ದಾಳಂಬ್ರಿ ತೊಗೊಂಡನಿ, ಒಂದು ಆರೆಂಜ್ನು ತೊಗೊಂಡನಿ. ಇವನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಇವೆರಡು ಆಗ್ಲೇ ಕಟ್ ಮಾಡಿ ಇಟ್ಕೊಂಡೇನಿ ನಾನು. ಇವ್ನ ಬಿಡಿಸ್ಕೊಂಡು ಇಟ್ಕೊಂಡನಿ ದಾಳಂಬ್ರಿನ. ಇವಾಗ ಏನೈತಿ, ಬಾಳೆಹಣ್ಣನ್ನು ಆ್ಯಪಲ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಏನಂತಿ, ಅದು ಆರಿರ್ತೈತಲ್ಲ ಅವಾಗನ ಅದನ್ನು ಮಾಡ್ಕೋಬೇಕು, ಅದೊಂಥರ ಸ್ವೀಟನ್ನು. ಈ ಥರ ಜಾಸ್ತಿ ಹಣ್ಣನ್ನು ಯೂಸ್ ಮಾಡಬೇಕು. ನಮಗೆ ಏನಾದರೂ ಜಾಸ್ತಿ ಹೀಟ್ ಅನಿಸಿತ್ತಂದ್ರೆ, ತಂಪಾಗಬೇಕಾದ್ರೆ, ವೇಟ್ ಲಾಸಿಗಾಗಲಿ ಬಾಡಿಗಾಗಲಿ ಹಣ್ಣು ತಿಂತಾ ಇರಬೇಕು. ಜಾಸ್ತಿ ಹಸಿ ಪಲ್ಯಗಳು ತಿಂತಾ ಇರಬೇಕು. ಎಲ್ಲನೂ ಒಳ್ಳೇದಂತಲೇ ಹೇಳ್ಬೋದು. ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕಿಂತ ನಿಮಗೂ ಹೆಚ್ಚಾಗಿ ಗೊತ್ತಿರ್ತೈತಿ. ಕೆಲವ್ರಿಗೆ ಗೊತ್ತಿಲ್ಲದವ್ರಿಗೆ ಏನೈತಿ ಹೇಳಬೇಕಾಗ್ತೈತಲ್ಲ, ಅದಕ್ಕೆ ನಾನು ಇವತ್ತು ಹೇಳತ್ತೀನಿ. ಈ ಥರ ಹಣ್ಣನ್ನು ಕಟ್ ಮಾಡ್ಕೋಬೇಕು. ಹಾಗೆ ಏನೈತಿ, ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿರ್ಕಿಲ್ಲ, ಅದಕ್ಕೋಸ್ಕರ ನಾನು ಈಗ ಹಾಕೋಕತ್ತೇನೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಮನ್ಯಾಗ ನೀರು ಬೇರೆ ಬಂದಿತ್ತು, ಸ್ವಲ್ಪ ಗದ್ಲಾತು, ಅದಕ್ಕೆ ಆಗ್ಲೇ ಹಾಕಿರ್ಕಿಲ್ಲ. ಹಾಲು ಕುದಿಯುವಾಗನ ನಾವು ಕಸ್ಟರ್ಡ್ ಪೌಡರ್ನ ಹಾಕೋಬೇಕು. ಈ ಥರ ಹಾಕ್ಕೊಂಡು ಕುದಿಸ್ಕೋಬೇಕು. 1 ರೌಂಡ್ ಕುದಿಸ್ಕೊಂಡ್ರೆ ಸಾಕು. ಈ ಥರ ಇದೊಂದು ಗಟ್ಟಿಯಾಗಿ ಬರಬೇಕು. ಆ ನಂತರ ಏನಂತ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋದು. ನಾನು ಇದರಲ್ಲಿ ಆರಕ್ಕೆ ಇಟ್ಕೊಂಡ್ಬಿಟ್ಟನಿ. ಈಗ ಇಲ್ಲಿ ಸ್ವಲ್ಪ ರಾತ್ರಿ ಮಿಕ್ಕಿದನ್ನು ಇತ್ತಲ್ಲ, ಅದನ್ನು ಅವಲಕ್ಕಿ ಥರ ಮಾಡತ್ತೇನೆ, ಒಂದು ಸುಸ್ಲಾ ಥರ ಮಾಡತ್ತೇನೆ. ಇದಕ್ಕೀಗ ಸಾಸಿವೆನ ಹಾಕೋತೀನಿ, ಒಂದು ಅರ್ಧ ಬೌಲ ಶೇಂಗಾ ಹಾಕೊಂಡನಿ, 1 ಸ್ಪೂನ್ ಜೀರಿಗೆನ ಹಾಕೋತೀನಿ ನಾನೀಗ. ಇದು ರಾತ್ರಿ ಮಿಕ್ಕಿದ್ದನ್ನು ಯಾವ ಥರ ಮಾಡೋದನ್ನಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡನಿ, ಅದನ್ನು ಒಗ್ಗರಣೆಗೆ ಹಾಕೋತೀನಿ.
ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಒಂದು ಒಗ್ಗರಣೆ ಹಚ್ಕೊಂಡು ಮಾಡ್ಕೊಂಡು ತಿಂದ್ರೆ ಸಖತ್ತಾಗಿ ಇರ್ತೈತೆ ಅಂತ ಹೇಳ್ಬೋದು. ಅನ್ನನ ಯಾರೂ ಕೆಡಿಸ್ಬೇಡ್ರಿ, ಈ ಥರನೂ ಮಾಡ್ಕೊಂಡು ತಿನ್ಬೋದು, ಮಾಡ್ಕೊಂಡು ತಿನ್ರಿ ಅಂತಲೇ ಹೇಳೋದು ನಾನೀಗ. ಇದಕ್ಕೀಗ ಒಂದು 4 ಎಸಳು ಕರಿಬೇವನ್ನ ತೊಗೊಂಡನಿ ಈ ಥರ ಮಾಡ್ಕೊಂಡು ಹಾಕ್ಕೋಬೇಕು, ಒಗ್ಗರಣೆಯಾಗ ಹಾಕ್ಕೋಬೇಕು. ಇವಾಗ ಏನೈತಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕತ್ತೇನೆ ನಾನು. ಇದಕ್ಕೆ ಇವಾಗ ಅರಿಶಿನ ಪುಡಿನ ಹಾಕತ್ತೀನಿ. ಒಂದು 2 ಸ್ಪೂನ್ನ ಅರಿಶಿನ ಪುಡಿ ಹಾಕತ್ತೇನೆ ನಾನು. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋಬೇಕು ಒಗ್ಗರಣೆಯಾಗ. ಅನ್ನಕ್ಕೆ ಉಪ್ಪು ಇರ್ತೈತಿ ನೋಡಿ ಕಡಿಮೆನೇ ಹಾಕೋರಿ. ನಾನೀಗ ಅನ್ನನ ಹಾಕ್ಕೊಂಡನಿ. ಈ ಥರ ಹಾಕ್ಕೊಂಡು ಏನೈತಿ ಉತ್ತಿರ್ಕೊಂಡ್ಬಿಡ್ಬೇಕು. ಬಿಸಿ ಆಗಬೇಕಾದ ಒಂದು 5 ನಿಮಿಷ ಮುಚ್ಚಿ ಬಿಡಬೇಕು. ಇದನ್ನು ಕೊತ್ತಂಬರಿ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ಬಿಡಬೇಕು. ಇದಕ್ಕೆ ಮ್ಯಾಲೆ ಒಂದಿಟ್ಟು ಕೊತ್ತಂಬರಿನೂ ಹಾಕತ್ತೀನಿ. ಈ ಥರ ಕೊತ್ತಂಬರಿ ಹಾಕ್ಕೊಂಡು ಒಂದು ರೌಂಡ್ ತಿರ್ಕೊಂಡ್ಬಿಡ್ಬೇಕು. ಇದನ್ನು ಈ ಥರ ಮಿಕ್ಸ್ ಹೊಡಿಬೇಕು. ಇದನ್ನು ಸೂಪರಾಗಿ ಇರ್ತೈತೆ ಅಂತ ಹೇಳ್ಬೋದು. ಅನ್ನನ ಕೆಡ್ಸಕ್ಕೆ ನಿಮಗೆ ಮನಸ್ಸ ಬರೋಂಗಿಲ್ಲ. ಈ ಥರ ನೀವು ಒಂದು ರೌಂಡ್ ಮಾಡ್ಕೊಂಡು ತಿಂದ್ರೆ ಅನ್ಕರ ನೀವು ಯಾವತ್ತೂ ಅನ್ನ ಕೆಡ್ಸಂಗಿಲ್ಲ. ಈ ಥರ ಮಾಡಿಬಿಟ್ರೆ ಏನೈತಿ ಸೂಪರಾಗಿ ಇರ್ತೈತೆ ಅಂತ ಹೇಳ್ಬೋದು. ಬೆಳಗ್ಗೆ ನಾಷ್ಟಕ್ಕಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಈ ಥರ ಒಂದು ಮಾಡ್ಕೊಂಡು ತಿನ್ನಿರಿ. ತಂಗಳನ್ನಿತ್ತಂದ್ರೆ ಈ ಥರ ಒಗ್ಗರಣೆ ಹಚ್ಕೊಂಡು ತಿನ್ನೋದು. ರಾತ್ರಿ ಮಿಕ್ಕಿದ್ದನ್ನಾಗಲಿ ಬೆಳಗ್ಗೆ ಮಿಕ್ಕಿದ್ದನ್ನಾಗಲಿ ನಾವು ಈ ಥರ ಒಂದು ಮಾಡ್ಕೊಂಡು ತಿಂದ್ವಿ ಅಂದ್ರೆ ನಮಗೂ ಟೇಸ್ಟಿನೂ ಚಲೋ ಅನಿಸ್ತೈತಿ, ಅದು ಕೆಡಂಗಿಲ್ಲ. ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊತೀನಿ. ಜಾಸ್ತಿ ಬೇಕಾದವ್ರಿಗೆ ಜಾಸ್ತಿ, ಹುಳಿ ಬೇಕಾದವ್ರಿಗೆ ಜಾಸ್ತಿ ಹಾಕ್ಕೋಬೋದು. ಒಂದು ಪೂರ್ತಿ ಹಾಕ್ಕೊಂಡ್ಬಿಡ್ಬೋದು. ಈ ಥರ ಹಾಕ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಮುಗೀತಿದ. ಚಿತ್ರಾನ್ನ ಥರನೂ ಆಗ್ತದೆ. ಮಕ್ಕಳಿಗೆಲ್ಲ ಚಿತ್ರಾನ್ನ ಅಂತ ಹೇಳಿ ತಿನ್ನಿಸ್ಬೋದು. ಈ ಥರ ಒಂದು ರೆಡಿ ಮಾಡ್ಕೊಂಡನಿ. ಹಂಗೆ ಏನೈತಿ ಯಾರಿಗೆ ಜಾಸ್ತಿ ತಲೆ ನೋವ್ತಿರ್ತೈತ್ಲೆ ಅವರು ಒಣ ಶುಂಠಿ ಇರ್ತೈತ್ಲೆ, ಒಣ ಶುಂಠಿ 1-2 ಲವಂಗ ಹಾಕ್ಕೊಂಡು ಕುದಿಸಿ ಒಂದು ಅರ್ಧ ಗ್ಲಾಸ್ ಹಾಲಿನಾಗ ಕುಡಿದ್ಬಿಟ್ರೆ ತಲೆನೋವು ಕಡಿಮೆ ಆಗ್ತೈತಿ. ಇಲ್ಲ ಅಂದ್ರೆ ಒಂದು ಟೀ ಮಾಡ್ಕೊಂಡು ಕುಡಿದು ಇದ್ರನ್ನ ಅದ್ರೊಳಗೆ ಹಾಕೊಂಡು ಕುದಿಸ್ಕೊಂಡ್ರೆ ತಲೆನೋವು ಕಡಿಮೆ ಆಗ್ತೈತಿ. ಇವಾಗ ಈ ಅನ್ನ ರೆಡಿ ನೋಡಿ ಯಾವ ಥರ ರೆಡಿ ಆಗೈತೆ ಅಂದ್ರೆ ಸೂಪರಾಗೆ ಬಂದೈತೆ ಅಂತ ಹೇಳ್ಬೋದು. ಏನೈತಿ ಒಂದು ತವ ಇಟ್ಕೊಂಡನಿ, ದೋಸೆ ಮಾಡತ್ತನಿ. ನಾಷ್ಟಕ್ಕೆ ನಾನು ರೆಡಿ ಮಾಡ್ಕೋತೀನಿ. ನೀವು ನೋಡ್ರಿ, ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ದೋಸೆ ಅಂತ ಹೇಳಿದ್ದೆ, ಆದರೆ ಉತ್ತಪ್ಪನ ಮಾಡಿ ತೋರ್ಸತ್ತೇನೆ ನಾನಿಲ್ಲಿ. ಹೆಸರು ಕಾಳು ಉತ್ತಪ್ಪನ ಯಾವ ಥರ ಮಾಡೋದಂದ್ರೆ ನಾನು ಹಿಟ್ಟು ರೆಡಿ ಮಾಡೋದನ್ಕರ ಹೇಳೇನಿ. ಆದರೆ ಈಗ ಏನೈತಿ ಉತ್ತಪ್ಪನ ಮಾಡತ್ತೀನಿ. ಯಾವ ಥರ ಅಂದ್ರೆ ಇದು ಉತ್ತಪ್ಪ ದೋಸೆ ಅಂತ ಹೇಳ್ಕೊಂಡು ನಾನು ಮಾಡತ್ತೀನಿ. ಈ ಥರ ಉತ್ತಪ್ಪ ದೋಸೆನ ಮಾಡಬೇಕು. ನಾವು ಹೋಟೆಲ್ದಾಗರ ತಿನ್ನೋ ಬದಲಿ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಒಂಥರ ಟೇಸ್ಟಿನ ಅಂತ ಹೇಳ್ಬೋದು. ಮೇಲೊಂದು ಸ್ವಲ್ಪ ಎಳ್ಳು ಹಾಕ್ಕೊಂಡ್ಬಿಡ್ಬೇಕು, ಟೇಸ್ಟಿನೂ ಚೆನ್ನಾಗಿ ಬರ್ತೈತಿ. ಹೋಟೆಲ್ದಾಗ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿದ್ದು ಸೂಪರಾಗಿ ಇರ್ತೈತಿಲ್ಲ. ಏನೋ ಒಂಥರ ಕಾಜಿಲೆ ಪ್ರೀತಿಲೇ ಮಾಡಿರ್ತಾರೋ, ಅದಕ್ಕೆ ಮನೆಯಿಂದನ ತಿನ್ನೋದು ಬರೀ ಜಾಸ್ತಿ ಬಾಡಿಗಾದರೂ ಒಳ್ಳೇದಂತನೇ ಹೇಳೋದು. ಇವಾಗ ಒಂದು ಸ್ವಲ್ಪ ಮೇಲೆ ಎಣ್ಣೆನೂ ಹಾಕಕತ್ತೀನಿ. ಈ ಥರ ಉತ್ತಪ್ಪ ದೋಸೆ ಮಸ್ತಾಗಿ ಬರ್ತೈತೆ ಅಂತ ಹೇಳ್ಬೋದು. ಇವಾಗ ಇದನ್ನು ತಿರುಗಿಸಿ ಹಾಕ್ಕೋಬೇಕು. ನೋಡಿ ಯಾವ ಥರ ಬರ್ತೈತಿ, ಸಖತ್ತಾಗಿ ಬರ್ತೈತಲ್ಲ ಉತ್ತಪ್ಪ ದೋಸೆ, ಸೂಪರಾಗಿ ಬರುತ್ತೆ. ನಮಗೆ ಒಂದೇ ಥರ ತಿಂದು ಬೇಜಾರಾಗಿರ್ತೈತಲ್ಲ, ಈ ಥರ ಎಲ್ಲ ಮಾಡ್ಕೋಬೇಕು. ನಮ್ಮ ಮನೆಯವ್ರಿಗೆ ಆಗಲಿ, ನಮ್ಮ ಹಸ್ಬೆಂಡ್ಗಾಗಲಿ, ನಮ್ಮ ಮಕ್ಕಳಿಗೆ ಆಗಲಿ ಒಂದೇ ಥರ ತಿಂದು ಇದೇನಪ್ಪ ಎತ್ತೋದು ತಿನ್ನೋದು ಇದನ್ನ ತಂದು ಬೇಜಾರಾಗಿರ್ತೈತಿಲ್ಲ. ಅಂತಾಗಿ ಹಿಂಗೆಲ್ಲ ವೆರೈಟಿನ ಮಾಡ್ಕೊಂಡು ತಿಂದ್ರೆ ಸೂಪರಾಗಿ ಟೇಸ್ಟಿ ಆಗ್ತೈತಿಲ್ಲ. ಇದು ಇವಾಗ ಆಗೈತಿ. ಯಾವ ಥರ ಬಂದೈತಿ ನೋಡ್ಬಿಟ್ಟ. ವಾವ್, ಸೂಪರ್ ಐತಲ್ಲ ಉತ್ತಪ್ಪ ದೋಸೆ, ಚೆನ್ನಾಗಿ ಬಂದೈತಿ. ನಾನಿಲ್ಲಿ ಇನ್ನೊಂದನ್ನು ಮಾಡತ್ತೀನಿ. ಈ ಥರ ನಿಮಗೆ 2 ದೋಸೆನ ತೋರಿಸ್ಕೊಟ್ಟನಿ. ಈ ಥರ ಮಾಡ್ಕೋತು ಬರ್ರಿ ಅಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ತಿಳುವಾಗಿ ಹಾಕ್ಕೊಂಡೇನಿ, ಅದಕ್ಕೆ ತೋರ್ಸತ್ತೇನೆ ನಾನು ನಿಮಗೆ. ಅದಕ್ಕೂ ಸೇಮ್ ಎಳ್ಳನ್ನ ಹಾಕ್ಕೋಬೇಕು, ಮೇಲೆ ಕೊತ್ತಂಬರಿನ ಹಾಕ್ಕೋಬೇಕು. ಸ್ವಲ್ಪ ಟೇಸ್ಟಿನೂ ಅನಿಸ್ತೈತಲ್ಲ, ಅದಕ್ಕೆ ಹಾಕ್ಕೋಬೇಕಾಗ್ತೈತಿ. ನೀವು ಕೂಡ ಹಾಕ್ಕೋರಿ. ಇವಾಗ ಇದು ಕೂಡ ಚೆನ್ನಾಗಿ ಬಂದೈತೆ ಅಂತಲೇ ಹೇಳ್ಬೋದು. 2 ದೋಸೆನ ನಾನು ಮಾಡೀನಿ, 2 ದೋಸೆ ಚೆನ್ನಾಗಿ ಬಂದವು. ಈ ಥರ ಒಂದು ರೆಸಿಪಿನ ನೀವು ಮಾಡ್ಕೊಂಡು ನೋಡಿ. ಇದು ಇವಾಗ ಆಗೈತಿ. ನಾ ಇದಕ್ಕೆ ಒಂದು ಬೌಲಿಗೆ ಹಾಕತ್ತೀನಿ. ಈ ಥರ ಈಗ ರೆಡಿ ಆಗೈತಿ.
ಈ ಥರ ಹಾಕ್ಕೊಂಡ್ಬಿಡ್ಬೇಕು ಒಂದು ಬೌಲ್ಗೆ. ಇವಾಗ ಏನೈತಿ ಆ್ಯಪಲ್ನ ಹಾಕ್ಕೊಳ್ತೇನೆ ನಾನು. ಇವಾಗ ಏನೈತಿ ಬಾಳೆಹಣ್ಣು ಹಾಕ್ಕೊಳ್ತೇನೆ. ಇವಾಗ ಏನೈತಿ ಆರೆಂಜ್ನೂ ಹಾಕ್ಕೊಳ್ತೇನೆ. ಇವಾಗ ಏನೈತಿ ದಾಳಂಬ್ರಿ ಬೀಜನೂ ಹಾಕತ್ತೇನೆ. ಈ ಥರ ಒಂದು ಸ್ವೀಟನ್ನು ನಾನು ರೆಡಿ ಮಾಡೀನಿ. ನೋಡ್ರಿ ಯಾವ ಥರ ಬಂದೈತೆ ಅಂದ್ರೆ ಇದು ಒಂದು ಟೇಸ್ಟಿನೂ ಸೂಪರಾಗಿ ಬಂದೈತಿ, ಕಲರ್ಫುಲ್ಲಾಗಿ ಐತಿ. ಮಕ್ಕಳಿಗೆಲ್ಲ ಇಷ್ಟ ಅಂತಲೇ ಹೇಳ್ಬೋದು, ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ, ಸ್ವೀಟಾಗಿ ಇರ್ತೈತಿ, ಸೂಪರಾಗಿ ಬಂದೈತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ನೀವು ಒಂದು ಸಲ ಮಾಡಿ ಅಂತ ಹೇಳ್ತಾ ಈ ಸ್ವೀಟನ್ನು ಈ ಥರ ಮಾಡ್ಕೊಂಡೀನಿ. ಸ್ಟ್ರಾಬೆರಿ ಮಾಡ್ಕೊಂಡೇನಿ ನಾನು, ಆರೆಂಜ್ ಮತ್ತು ಆ್ಯಪಲ್ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡೀನಿ. ಇವಾಗ ಸರ್ವ್ ಮಾಡ್ತಾನೆ. ನಾನು ಬೆಳಗ್ಗಿನ ನಾಷ್ಟಾನ ಈ ಥರ ಮಾಡ್ಕೊಂಡನಂತ ಹೇಳ್ಬೋದು. ಈ ಥರ ಒಂದು ನಾಷ್ಟಾನ ಮಾಡ್ಕೊಂಡನಿ. ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಂಡನಿ. ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾಪ್ ಮಾಡತ್ತೇನೆ ಇಲ್ಲಿಗೆ.